ಹಲೋ ಡಿಯರ್ ಸ್ಟೂಡೆಂಟ್ಸ್, ನಾನು ಗುರು ವಿಘ್ನೇಶ್ ಭಟ್. ಈ ವಿಡಿಯೋದಲ್ಲಿ ನಾನು ಯೂನಿಟ್ಸ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ವ್ಯಾನ್ ಡರ್ ವಾಲ್ಸ್ ಕಾನ್ಸ್ಟೆಂಟನ್ನು ಡಿಸ್ಕಸ್ ಮಾಡೋದಿದ್ದೀನಿ. ಓಕೆ, ಸೊ ವ್ಯಾನ್ ಡರ್ ವಾಲ್ಸ್ ಕಾನ್ಸ್ಟೆಂಟ್ ಅಂತ ಬರೋದು ನಿಮಗೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಟಾಪಿಕ್ನಲ್ಲಿ. ಸ್ಟೇಟ್ಸ್ ಆಫ್ ಮ್ಯಾಟರ್ ಟಾಪಿಕ್ನಲ್ಲಿ ವ್ಯಾನ್ ಡರ್ ವಾಲ್ಸ್ ಕಾನ್ಸ್ಟೆಂಟ್ ಏನು ಬರುತ್ತೆ, ಅದರ ಯೂನಿಟ್ ಮತ್ತು ಅದರ ಇಂಪಾರ್ಟೆನ್ಸ್. ಓಕೆ, ಸೊ ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ನೋಡಿರಿ, ಐಡಿಯಲ್ ಗ್ಯಾಸ್ ಇಕ್ವೇಷನ್ ಸೈನ್ಸ್ ಸ್ಟೂಡೆಂಟ್ಸಿಗೆ ಗೊತ್ತಿರಲೇಬೇಕು. ಸೊ ಪಿ ವಿ ಇಸ್ ಈಕ್ವಲ್ ಟು ಆರ್ ಟಿ for 1 mole of gas. For n mole of gas, PV is equal to nRT, ideal gas equation ಅಂತ ಎಲ್ಲರಿಗೂ ಗೊತ್ತುಂಟು, ವೆರಿ ವೆರಿ ಫೇಮಸ್. ಬಟ್ ಈ ಐಡಿಯಲ್ ಗ್ಯಾಸ್ ಇಕ್ವೇಷನನ್ನು ಎಷ್ಟು ಗ್ಯಾಸ್ ಒಬೆ ಮಾಡುತ್ತಂತ ಕೇಳಿದರೆ, ಒಂದೇ ಒಂದು ಸಿಂಗಲ್ ಎಕ್ಸಿಸ್ಟಿಂಗ್ ಗ್ಯಾಸ್ ಈ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಒಬೆ ಮಾಡಲಿಲ್ಲ. ದರ್ಫೋರ್ ವ್ಯಾನ್ ಡರ್ ವಾಲ್ ಏನು ಮಾಡ್ತಾ ಹೋದ, ವ್ಯಾನ್ ಡರ್ ವಾಲ್ ಕರೆಕ್ಟೆಡ್ ದಿಸ್ ಐಡಿಯಲ್ ಇಕ್ವೇಷನ್. ಸೊ ಅವನು ಪ್ರೆಷರ್ ಕರೆಕ್ಷನ್ ಅಂತ ಪ್ರೆಷರ್ ಟರ್ಮನ್ನು ಕರೆಕ್ಷನ್ ಮಾಡ್ದ, ಸಿಮಿಲರ್ಲಿ ವಾಲ್ಯೂಮನ್ನು ಕರೆಕ್ಷನ್ ಮಾಡ್ದ. ಸೊ ವ್ಯಾನ್ ಡರ್ ವಾಲ್ಸ್ ಇಕ್ವೇಷನ್ ಏನು ಹೇಳುತ್ತೆ, ಪಿ ಪ್ಲಸ್ ಎ ಎನ್ ಸ್ಕ್ವೇರ್ ಬೈ ವಿ ಸ್ಕ್ವೇರ್ ಇಂಟು ವಿ ಮೈನಸ್ ಎನ್ ಇಂಟು ಬಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ. ಓಕೆ, ಫಾರ್ ಎನ್ ಮೋಲ್ ಆಫ್ ಗ್ಯಾಸ್. So where this A and this B are considered as van der Waals constant. Okay, van der Waals constant ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಏನು ಯೂನಿಟ್ ಅಂತ ನೋಡಿದರೆ, ನೋಡಿರಿ, ಅಕಾರ್ಡಿಂಗ್ ಟು ಫಿಸಿಕ್ಸ್ ಪ್ರಕಾರ ಹೋದರೆ ನೀವು ಯಾವುದಾದ್ರೂ ಎರಡು ಕಂಟೆಂಟನ್ನು ನೀವು ಆ್ಯಡ್ ಮಾಡ್ತೀರಿ ಹೇಳಾದರೆ, ಅಥವಾ ಯಾವುದಾದ್ರೂ ಕಂಟೆಂಟನ್ನು ನೀವು ಸಬ್ಸ್ಟ್ರಾಕ್ಟ್ ಮಾಡ್ತೀರಿ ಹೇಳಾದರೆ, ಅವರ ಯೂನಿಟ್ ಸೇಮ್ ಇರಬೇಕು ಅಂತ ಹೇಳುತ್ತೆ. ಸೊ ಎರಡರದ್ದು ಯೂನಿಟ್ ಸೇಮ್ ಇರಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾವು ಯೂನಿಟ್ ಆಫ್ ಎ, ವ್ಯಾನ್ ಡರ್ ವಾಲ್ಸ್ ಕಾನ್ಸ್ಟೆಂಟ್ ಎ ಕಂಡುಹಿಡಿಬೇಕು ಹೇಳಿದ್ರೆ, ಸೊ ವಿ ಹ್ಯಾವ್ ಟು ಕನ್ಸಿಡರ್ ಓನ್ಲಿ ಪ್ರೆಷರ್ ಕರೆಕ್ಷನ್ ಪಾರ್ಟ್. ಓಕೆ, ಪ್ರೆಷರ್ ಕರೆಕ್ಷನನ್ನು ಅಷ್ಟೇ ಕನ್ಸಿಡರ್ ಮಾಡಿರಿ. ಸೊ ಈಗೇನಾಗುತ್ತೆ, ಪಿ ಪ್ಲಸ್, ಈಗ ಎರಡರದ್ದು ಯೂನಿಟ್ ಸೇಮ್ ಉಂಟು ಹೇಳಾದರೆ, ಸೊ ಐ ಕ್ಯಾನ್ ರೈಟ್ ವಾಟ್, P is equal to an square by v square ಅಂತ ಬರಿಬೋದು ನಾನು. ಓಕೆ, ಪ್ರೆಷರನ್ನು ನಾವು ಯಾವುದರಲ್ಲಿ ಮೆಷರ್ ಮಾಡ್ತಾ ಹೋಗ್ತೇವೆ, ಪ್ರೆಷರನ್ನು ಇನ್ ಟರ್ಮ್ಸ್ ಆಫ್ ಆಟ್ಮಾಸ್ಫಿಯರ್ ನಾವು ಮೆಷರ್ ಮಾಡ್ತೇವೆ. ಎ ಹೇಳೋದು ಅದೇನದು ಕಾನ್ಸ್ಟೆಂಟ್ ಅದು. ಎನ್ ಅಂತ ಹೇಳಿದರೆ ನಂಬರ್ ಆಫ್ ಮೋಲ್ಸ್, ಸೊ ಎನ್ ಸ್ಕ್ವೇರ್ ಅಂತ ಹೇಳಿದರೆ ಮೋಲ್ ಸ್ಕ್ವೇರ್ ಆಯಿತು. ಸೊ ವಾಲ್ಯೂಮನ್ನು ಇನ್ ಟರ್ಮ್ಸ್ ಆಫ್ ಲೀಟರ್ ತಗೋತೇವೆ ನಾವು, ಸೊ ಲೀಟರ್ ಸ್ಕ್ವೇರ್ ಅಂತ ಆಯಿತು, ವಿ ಸ್ಕ್ವೇರ್ ಅಂತ ಹೇಳಿದರೆ. ಸೊ ಆಟೋಮೆಟಿಕಲಿ ಎ ವ್ಯಾಲ್ಯೂ ಏನಾಗುತ್ತೆ, ಎ ಈಸ್ ಈಕ್ವಲ್ ಟು atmosphere into liter square divided by mole raised to mole square ಅಂತ ಆಗಬೇಕು. ಸೊ ಇದೇನು ಮಾಡಿಬಿಡ, ಮೋಲ್ ರೇಸ್ ಟು 2, ಅಥವಾ ಫೈನಲಿ ನಾವು ಏನಂತ ಬರಿಬೋದು, ಇದನ್ನು ಮೋಲ್ ಸ್ಕ್ವೇರನ್ನು ನ್ಯೂಮರೇಟರಿಗೆ ತೊಗೊಂಡು ಹೋಗುವ. ಫೈನಲಿ ವಿ ಕ್ಯಾನ್ ರೈಟ್ A is equal to, okay, A is equal to atmosphere liter square mole raised to -2. Okay, ಇದು ಅದರ ಯೂನಿಟ್. ನೆಕ್ಸ್ಟ್ ಯೂನಿಟ್ ಆಫ್ ಬಿ ಏನಿದೆ, ವಿ ಮೈನಸ್ ಎನ್ ಇಂಟು ಬಿ. ಸೊ ಯೂನಿಟ್ ಆಫ್ ಬಿ ಅಂತ ಹೇಳಿದ್ರೆ ವಾಲ್ಯೂಮ್ ಕರೆಕ್ಷನ್ ಟರ್ಮ್ ಮಾತ್ರ ಕನ್ಸಿಡರ್ ಮಾಡಿರಿ. ಸೊ ವಾಲ್ಯೂಮ್ ಮೈನಸ್ ಎನ್ ಇಂಟು ಬಿ ಅಂತ ಇದೆ. ಸೊ ಇದನ್ನು ನಾನು ಯೂನಿಟ್ ಫೈಂಡ್ ಔಟ್ ಮಾಡಬೇಕು ಹೇಳಾದರೆ, ಈ ಎರಡು ಟರ್ಮನ್ನು ಈಕ್ವಲ್ ಅಂತ ಕನ್ಸಿಡರ್ ಮಾಡಬೇಕು. ವಿ ಈಸ್ ಈಕ್ವಲ್ ಟು ಎನ್ ಇಂಟು ಬಿ ಅಂತ ಕನ್ಸಿಡರ್ ಮಾಡಿ, ವಾಲ್ಯೂಮನ್ನು ಇನ್ ಟರ್ಮ್ಸ್ ಆಫ್ ಲೀಟರ್ ನೋಡ್ತೇವೆ ನಾವು, ಎನ್ ಅಂತಂದರೆ ನಂಬರ್ ಆಫ್ ಮೋಲ್ಸ್, ಸೊ ಬಿ ಹೇಳೋದಂತೂ ಕಾನ್ಸ್ಟೆಂಟ್. ದೇರ್ಫೋರ್ ಬಿ is equal to liter per mole ಅಂತ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಯೂನಿಟ್ ಆಫ್ ಬಿ. ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಆಫ್ ಎ. ಓಕೆ, ಏನು ಎ ಸಿಗ್ನಿಫಿಕೆನ್ಸ್? ಸೊ ಎ, ವ್ಯಾನ್ ಡರ್ ವಾಲ್ಸ್ ಕಾನ್ಸ್ಟೆಂಟ್ ಎ ಏನಿದೆ, ಇಟ್ ಸಿಗ್ನಿಫೈಸ್ ದ ಅಟ್ರಾಕ್ಷನ್ ಫೋರ್ಸ್ ಬಿಟ್ವೀನ್ ದ ಗ್ಯಾಸ್ ಮಾಲಿಕ್ಯೂಲ್. ಓಕೆ, ಈಗ ಒಂದು ಕ್ಲೋಸ್ಡ್ ಕಂಟೈನರ್ ತೊಗೊಂಡ್ರಿ, ಅದರಲ್ಲಿ ಒಂದಿಷ್ಟು ಪಾರ್ಟಿಕಲ್ಸ್ ಇದೆ ಹೇಳಾದರೆ, ಆ ಪಾರ್ಟಿಕಲ್ಸ್ ಮಿಡ್ಲಲ್ಲಿ ಏನು ಫೋರ್ಸ್ ಆಫ್ ಅಟ್ರಾಕ್ಷನ್ ಎಕ್ಸಿಸ್ಟ್ ಆಗುತ್ತೆ, ಆ ಫೋರ್ಸ್ ಆಫ್ ಅಟ್ರಾಕ್ಷನಿಗೆ ನಾವೇನಂತ ಕರಿತೇವೆ, ಇದನ್ನೇ ನಾವು ಎ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೇವೆ. So higher the value of A, more will be the force of attraction between the gas molecule and vice versa. ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದೆ ಹೇಳಾದರೆ ಎ ವ್ಯಾಲ್ಯೂ ಕೂಡ ಜಾಸ್ತಿ ಇರುತ್ತೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇದೆ ಹೇಳಾದರೆ ಎ ವ್ಯಾಲ್ಯೂ ಕಡಿಮೆ. ಸೊ ಹೈಯರ್ ಇಸ್ ದ ವ್ಯಾಲ್ಯೂ ಆಫ್ ಎ ಫಾರ್ ಎ ಗಿವನ್ ಗ್ಯಾಸ್, ಮೋರ್ ವಿಲ್ ಬಿ ಇಟ್ಸ್ ಟೆಂಡೆನ್ಸಿ ಟು ಗೆಟ್ ಲಿಕ್ವಿಫೈಡ್. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಪಾರ್ಟಿಕಲ್ಸ್ ಮಿಡ್ಲಲ್ಲಿ ಜಾಸ್ತಿ ಇದ್ದರೆ ಅಂತಹ ಗ್ಯಾಸನ್ನು ನಾವು ಬೇಗನೆ ಲಿಕ್ವಿಫೈ ಮಾಡ್ಬೋದು.
So, for example, I took CO2 and SO2. Out of CO2 and SO2, which one is having more A value or which one can be easily liquefied ಅಂತ ಕ್ವೆಶ್ಚನ್ ಕೇಳಿದರೆ ಆವಾಗ ನೀವು ಇವರ ವೇಟ್ ಕನ್ಸಿಡರ್ ಮಾಡಬೇಕು. ಯು ಹ್ಯಾವ್ ಟು ಕನ್ಸಿಡರ್ ದ್ಯಾರ್ ವೇಟ್. CO2 ಮಾಲಿಕ್ಯುಲರ್ ವೇಟ್ ಏನು ಬರುತ್ತೆ? 44 ಬರುತ್ತೆ. SO2 ಮಾಲಿಕ್ಯುಲರ್ ವೇಟ್ 64 ಬರುತ್ತೆ. ಓಕೆ, ಸೊ ಮೋರ್ ಓವರ್ CO2 ಹೇಳುವಂಥದ್ದು ಆ್ಯಕ್ಚುಲಿ ಇಟ್ ಈಸ್ ನಾನ್ ಪೋಲಾರ್. ಇಟ್ಸ್ ವಾಟ್? ನಾನ್ ಪೋಲಾರ್ ಗ್ಯಾಸ್. ಸೊ ಮ್ಯೂ ವ್ಯಾಲ್ಯೂ ಏನಿದೆ? 0 ಇದೆ. ಓಕೆ, ಸೊ ಡೈಪೋಲ್ ಮೂಮೆಂಟ್ 0 ಇರುತ್ತೆ. ಬಟ್ SO2 ಏನುಂಟು? ಇಟ್ಸ್ ಪ್ಯೂರ್ಲಿ ಪೋಲಾರ್. ಇಟ್ಸ್ ಎ ಪೋಲಾರ್ ಗ್ಯಾಸ್. ಓಕೆ, ಸೊ ಮ್ಯೂ ವ್ಯಾಲ್ಯೂ ಏನಿದೆ? ಇಟ್ಸ್ ನಾಟ್ ಈಕ್ವಲ್ ಟು 0. ಸೊ ಮೋರ್ ಓವರ್ molecular weight play very important role. Higher the molecular weight, so van der Waals force of attraction ಜಾಸ್ತಿ ಇರುತ್ತೆ. So here you will find what? Here you will find dipole interaction. Okay, SO2 ದಲ್ಲಿ you will find dipole interaction. ಹಾಗಾಗಿ more is the force of attraction, more will be the A value. Obviously ಆಗ A value of SO2 ಏನಿದೆ, it comes out to be more than that of A value of CO2. ಹಾಗಾಗಿ CO2 ಮತ್ತು SO2 ಮಿಡಲ್ ಯಾರನ್ನ ಬೇಗನೆ ಲಿಕ್ವಿಫೈ ಮಾಡ್ಬೋದು ಕೇಳಿದ್ರೆ ಯು ಶುಡ್ ಸೇ SO2, ಬಿಕಾಸ್ SO2 ದಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದೆ. ನೆಕ್ಸ್ಟ್, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಬಿ ಅಂತ ಕೇಳಿದ್ರೆ, ಬಿ ಹೇಳುವಂಥದ್ದು ಇಟ್ ಟೆಲ್ಸ್ ಅಬೌಟ್ ಸೈಜ್ ಆಫ್ ಗ್ಯಾಸ್ ಮಾಲಿಕ್ಯೂಲ್. ಓಕೆ, ಅಥವಾ ವಾಲ್ಯೂಮ್ ಆಕ್ಯುಪೈಡ್ ಬೈ ಗ್ಯಾಸ್ ಮಾಲಿಕ್ಯೂಲ್. ಎ ಹೇಳೋದು ಫೋರ್ಸ್ ಆಫ್ ಅಟ್ರಾಕ್ಷನನ್ನು ತಿಳಿಸುತ್ತೆ. ಸೊ ಬಿ ಹೇಳೋದು ಸೈಜ್ ಆಫ್ ದ ಮಾಲಿಕ್ಯೂಲನ್ನು ತಿಳಿಸುತ್ತೆ. ಸೊ ಹೈಯರ್ ಈಸ್ ದ ವ್ಯಾಲ್ಯೂ ಆಫ್ ಬಿ, ಮೋರ್ ವಿಲ್ ಬಿ ದ ಸೈಜ್ ಆಫ್ ಮಾಲಿಕ್ಯೂಲ್, ಲೆಸ್ಸರ್ ವಿಲ್ ಬಿ ಇಸ್ ಟೆಂಡೆನ್ಸಿ ಟು ಲಿಕ್ವಿಫೈ. ಸೊ ಬಿ ವ್ಯಾಲ್ಯೂ ಜಾಸ್ತಿ ಇದ್ದಂಗೆ ಅಂತಹ ಗ್ಯಾಸನ್ನು ನಾವು ಲಿಕ್ವಿಫೈ ಮಾಡುವಂಥ ಟೆಂಡೆನ್ಸಿ ಕಡಿಮೆ. ನೆನ್ಪಿಟ್ಕೊಳ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಫೈನಲಿ ನಾವೇನು ಕನ್ಕ್ಲೂಡ್ ಮಾಡ್ಬೋದು? ಎ ಆ್ಯಂಡ್ ಬಿ ಡಿಪೆಂಡ್ಸ್. ವ್ಯಾನ್ ಡರ್ ವಾಲ್ಸ್ ಕಾನ್ಸ್ಟೆಂಟ್ ಎ ಮತ್ತು ಬಿ ಏನಿದೆ, ದೇ ಡಿಪೆಂಡ್ ಓನ್ಲಿ ಆನ್ ನೇಚರ್ ಆಫ್ ಗ್ಯಾಸ್ ಆ್ಯಂಡ್ ದೀಸ್ ಡು ನಾಟ್ ಡಿಪೆಂಡ್ ಆನ್ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್. ಪ್ರೆಷರ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಮಾಡ್ತಾ ಹೋದಂಗೆ ಎ ಮತ್ತು ಬಿ ವ್ಯಾಲ್ಯೂ ವೇರಿ ಆಗೋದಿಲ್ಲ. ಸೊ ದೇ ಡಿಪೆಂಡ್ ಆನ್ ನೇಚರ್ ಆಫ್ ಗ್ಯಾಸಸ್. ನೆನ್ಪಿಟ್ಕೊಳ್ರಿ, ಪೋಲಾರ್ ಗ್ಯಾಸ್ ಇದೆಯೋ ನಾನ್ ಪೋಲಾರ್ ಗ್ಯಾಸ್ ಇದೆಯೋ ಇದ್ರ ಮೇಲೆ ಡಿಪೆಂಡ್ ಇದೆ ಹೊರತು ಸೊ ಪ್ರೆಷರ್ ಮತ್ತು ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಇಲ್ಲ. ಫೈನಲಿ ಐ ಟುಕ್ ಒನ್ ಕ್ವೆಶನಲ್ಲಿದೆ, ದ ವ್ಯಾಲ್ಯೂಸ್ ಆಫ್ ವ್ಯಾನ್ ಡರ್ ವಾಲ್ಸ್ ಕಾನ್ಸ್ಟೆಂಟ್ ಎ ಕೊಟ್ಟಿದ್ದಾರೆ. ಸೊ O2 ಆಕ್ಸಿಜನಿಗೆ 1.36 ಇದೆ ಎ ವ್ಯಾಲ್ಯೂ, N2ಗೆ 1.36 ಇದೆ, ಅಮೋನಿಯಾಗೆ 4.17 ಇದೆ, ಮೀಥೇನ್ಗೆ 2.25 ಇದೆ. ಸೊ ವಿಚ್ ಗ್ಯಾಸ್ ಕ್ಯಾನ್ ಬಿ ಲಿಕ್ವಿಫೈಡ್ ಈಸಿಲಿ ಅಂತ ಕೇಳಿದ್ದಾರೆ ಕ್ವಶನ್. ವೆರಿ ಸಿಂಪಲ್ ಕ್ವಶನ್. ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಇದೇ ಟೈಪ್ ಕೇಳ್ತಾರೆ. ಅವಾಗ ನೀವೇನು ಮಾಡಬೇಕು? ಯಾರಲ್ಲಿ ಎ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ನೋಡ್ಕೋಬೇಕು. ಓಕೆ, ಎ ವ್ಯಾಲ್ಯೂ ಯಾರಲ್ಲಿ ಜಾಸ್ತಿ ಇದೆಯೋ ಅವರಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಕೂಡ ಜಾಸ್ತಿ ಇದೆ. ಯಾರಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದೆಯೋ ಅವರನ್ನು ನಾವು ಬೇಗನೆ ಲಿಕ್ವಿಫೈ ಮಾಡ್ಬೋದು. ದ್ಯಾರ್ ಫಾರ್ ಅವರ್ ಆನ್ಸರ್ ಶುಡ್ ಬಿ ಅಮೋನಿಯಾ. ಓಕೆ, ಸೊ ಈ ಟೈಪ್ ಕ್ವಶನ್ ಕೇಳ್ತಾರೆ. ಸೊ ಇದಕ್ಕೆ ತಯಾರಾಗಿದೆ. ಓಕೆ, ಸೊ ಐ ವಿಲ್ ಕನ್ಕ್ಲೂಡ್ ದಿಸ್ ವಿಡಿಯೋ ವಿತ್ ಅಮೋನಿಯಾ. ಸೊ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಕಾನ್ಸೆಪ್ಟ್ ಜೊತೆಗೆ ನಿಮಗೆ ಸಿಗ್ತೇನೆ. ಅಲ್ಲಿವರೆಗೆ ನೀವು CETಗೆ, JEE ಮೇನ್ಸ್ ಅವ್ರ ನೀಟಿಗೆ ಪ್ರಿಪೇರ್ ಆಗ್ತಾಯಿರಿ. ಓಕೆ, ಬಾಯ್.